ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ವೈರಿ ದುಶ್ಯಾಸನ್ನ ತೊಡೆಯ ಮೇಲೆ ಕೆಡಹಿ ವೀರ ನರಹರಿಯ ಲೀಲೆಯ ತೋರಿದ, ಕೌರವರ ಬಲಸವರಿ ವೈರಿಗಳ ನೆಗ್ಗೊತ್ತಿ ಓರಂತೆ ಕೌರವರ ಮುರಿದು ಮೆರೆದ. ಈ ಒಂದು ಪದ್ಯದಲ್ಲಿ ಈ ಶ್ರೀಪಾದರಾಜರು ಮಹಾಭಾರತದ ಯುದ್ಧದ ಅನೇಕ ಘಟ್ಟಗಳನ್ನು, ಅನೇಕ ಪ್ರಸಂಗಗಳನ್ನು ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಪಾಂಡವರ ವನವಾಸ, ಅಜ್ಞಾತವಾಸ ಮುಗಿದ ಮೇಲೆ ಪಾಂಡವರು ಹಿಂದಿರುಗಿದ್ದಾರೆ. ದೃಪದ ತನ್ನ ಪುರೋಹಿತನನ್ನು ಧೃತರಾಷ್ಟ್ರನ ಬಳಿಗೆ ಕಳುಹಿಸ್ತಾನೆ ರಾಯಭಾರಕ್ಕೋಸ್ಕರವಾಗಿ. ಆ ಪುರೋಹಿತ ಭೀಮಾರ್ಜುನರ ಬಲ ಪರಾಕ್ರಮಗಳನ್ನು ಬಣ್ಣಿಸಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಇದಕ್ಕೆ ಧೃತರಾಷ್ಟ್ರ ಒಪ್ಪುವುದಿಲ್ಲ. ಅರ್ಜುನ, ದುರ್ಯೋಧನ ಇಬ್ಬರೂ ಸಹ ಏಕಕಾಲದಲ್ಲಿ ಕೃಷ್ಣ ಬಳಿಗೆ ಬಂದು ಸಹಾಯ ಕೇಳ್ತಾರೆ. ನಿರಾಯುಧನಾಗಿರತಕ್ಕಂತಹ ಒಬ್ಬ ಕೃಷ್ಣ ಬೇಕಾ, ಅಥವಾ 10 ಲಕ್ಷ ನನ್ನ ಸೈನ್ಯ ಬೇಕಾ ಅಂತ ಕೃಷ್ಣ ಕೇಳಿದರೆ, ಅರ್ಜುನ ಕೇಳಿಕೊಂಡ ಕೃಷ್ಣನೇ ಇರಲಿ ಅಂತ. ದುರ್ಯೋಧನ ಸೈನ್ಯ ಸಿಕ್ತು ಅಂತ ಹರ್ಷಪಟ್ಟ. ಬಲರಾಮ ಇವನು ದುರ್ಯೋಧನನ ಗುರುವಾದ್ದರಿಂದ ಅವನು ಯಾವ ಪಕ್ಷವನ್ನು ಸೇರಲಿಕ್ಕೆ ಅವನು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಅವನು ತೀರ್ಥಯಾತ್ರೆಗೆ ಹೊರಟು ಬಿಡ್ತಾನೆ. ಇದರಡಿಯಲ್ಲಿ ಸಂಜಯನ ಒಂದು ರಾಯಭಾರ ನಡೆಯುತ್ತೆ. ಈ ಗುರು ಹಿರಿಯರನ್ನು ಯುದ್ಧದಲ್ಲಿ ಹಿಂಸೆ ಮಾಡುವಂಥದ್ದು ಅಧರ್ಮ ಅಂತ ಧೃತರಾಷ್ಟ್ರ ಪಾಂಡವರಿಗೆ ಸಂಜಯನ ಮೂಲಕವಾಗಿ ಹೇಳಿ ಕಳಿಸ್ತಾನೆ. ಆಗ ಪಾಂಡವರು, ಸರಿ, ಹಾಗಾದರೆ ನಮಗೆ 5 ಗ್ರಾಮಗಳನ್ನಾದರೂ ಕೊಡು ಸಾಕು, ಕೌರವರ ಎಲ್ಲ ಅಪರಾಧಗಳನ್ನು ನಾವು ಕ್ಷಮಿಸಲಿಕ್ಕೆ ಸಿದ್ಧರಿದ್ದೇವೆ, ಇದಕ್ಕೂ ಒಪ್ಪದೇ ಹೋದರೆ ಯುದ್ಧ ಅನ್ನೋದು ಅನಿವಾರ್ಯವಾಗತ್ತೆ ಅಂತ ಪಾಂಡವರು ಹೇಳ್ತಾರೆ. ಈ ಸಂಜಯ ಎಚ್ಚರಿಸ್ತಾನೆ ಧೃತರಾಷ್ಟ್ರನನ್ನು, ಕುರುಕುಲದ ವಿನಾಶ ಸನ್ನಿಹಿತ ಆಗಿದೆ ಅಂದಾಗ ಧೃತರಾಷ್ಟ್ರನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ವಿದುರನನ್ನು ಕರೆಸಿ ನೀತಿಯನ್ನು ಕೇಳ್ತಾನೆ. ವಿದುರನಿಗೆ ಈಗಾಗಲೇ ಅವನು ನೀತಿ ಬೋಧನೆ ಮಾಡಿ ಆಗಿದೆ. ಸನಜ್ ಸುಜಾತರನ್ನು ಕರೆಸಿ ಅಧ್ಯಾತ್ಮವನ್ನು ಕೇಳ್ತಾನೆ. ಇತ್ತ ಕಡೆ ಪಾಂಡವರು ಶ್ರೀಕೃಷ್ಣನ ಸಂಧಾನಕ್ಕೆ ಹೋಗಲು ಕೇಳ್ಕೊಂಡಿದ್ದಾರೆ. ಧರ್ಮರಾಜ ಕೃಷ್ಣನ ಕೇಳ್ಕೊಳ್ತಾನೆ ಸಂಧಾನಕ್ಕೆ ಹೋಗುವಂತೆ. ಕೃಷ್ಣ ಕೇಳ್ತಾನೆ, ಪಾಂಡವರನ್ನು ಕೇಳ್ತಾನೆ, ದ್ರೌಪದಿಯನ್ನು ಕೇಳ್ತಾನೆ, ಸಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭೀಮ ಸಂಧಿ ಇರಲಿ ಅಂತಂದ, ಯಾಕೆ ಶತ್ರುಭಯನ ಅಂತ ಕೃಷ್ಣ ಕೇಳ್ತಾನೆ. ಶತ್ರುಭಯ ಏನಿಲ್ಲ, ಕುಲನಾಶ ಪಾಂಡವರಿಂದ ಆಯಿತು ಅಂತ ಅಪಕೀರ್ತಿಯ ಭಯ ಅಂತ ಹೇಳ್ತಾನೆ. ದ್ರೌಪದಿ ಯುದ್ಧವಾಗಲೇಬೇಕು, ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾಳೆ. ಸರಿ, ಸಂಧಾನಕ್ಕೋಸ್ಕರವಾಗಿ ಕೃಷ್ಣ ಹಸ್ತಿನಾವತಿಗೆ ಹೋಗ್ತಾನೆ. ಜೊತೆಗೆ ಪರಶುರಾಮ, ವೇದವ್ಯಾಸರು ಕೂಡ, ಇನ್ನೂ ಕೆಲವು ಮುನಿಗಳು ಹೋಗ್ತಾರೆ. ಧೃತರಾಷ್ಟ್ರನ ಅರಮನೆಯಲ್ಲಿ ಭಾರಿ ಸತ್ಕಾರ ಕೃಷ್ಣನಿಗೆ. ಆಮೇಲೆ ಶ್ರೀಕೃಷ್ಣ ದುರ್ಯೋಧನ ಅರಮನೆಗೆ ಬಂದಾಗ ಅವ ಭೋಜನಕ್ಕೆ ಆಮಂತ್ರಣ ನೀಡ್ತಾನೆ. ಆದರೆ ಕೃಷ್ಣ ದುರ್ಯೋಧನನ
ಆ ಆಮಂತ್ರಣವನ್ನು ನಿರಾಕರಣೆ ಮಾಡಿ ವಿದುರನ ಮನೆಯಲ್ಲಿ ಊಟ ಮಾಡ್ತಾನೆ. ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವಂಥದ್ದು ನ್ಯಾಯ ಅಂತ ಕೃಷ್ಣ ಸಭೆಯಲ್ಲಿ ಹೇಳ್ತಾನೆ. ಹೇಳಿದಾಗ ಕೌರವರು ಕೃಷ್ಣನನ್ನು ಬಂಧಿಸಲಿಕ್ಕೆ ಯತ್ನಿಸ್ತಾರೆ. ಆಗ ಕೃಷ್ಣ ವಿಶ್ವರೂಪವನ್ನು ತಾಳಿ ಅವರನ್ನು ಭಯಗೊಳಿಸ್ತಾನೆ. ಅವರು ಪಾಪಿಗಳು, ಕುಲನಾಶಕರು ಎಂಬುದನ್ನು ಲೋಕಕ್ಕೆ ತೋರಿಸ್ಕೊಡ್ತಾನೆ. ಇದರಡಿಯಲ್ಲಿ ಕೃಷ್ಣ ಅದೇ ಸಂದರ್ಭದಲ್ಲಿ ಕರ್ಣನ ಬಳಿಗೆ ಹೋಗ್ತಾನೆ. ಏಕಾಂತದಲ್ಲಿ ಅವನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವ ಪಕ್ಷಕ್ಕೆ ಬಾ ಅಂತ ಕರೀತಾನೆ. ಕರ್ಣ ಅದಕ್ಕೆ ಒಪ್ಪುವುದಿಲ್ಲ. ಕುಂತಿ ಕರ್ಣನ ಬಳಿಗೆ ಬಂದು ಪಾಂಡವ ಜೊತೆ ಸೇರ್ಕೊ ಅಂತ ಪ್ರೀತಿಯಿಂದ ಕೇಳ್ತಾಳೆ. ಕರ್ಣ ಒಪ್ಪುವುದಿಲ್ಲ. ಆದರೂ ಅರ್ಜುನನ್ನ ಹೊರತುಪಡಿಸಿ ಬೇರೆ 4 ಪಾಂಡವರನ್ನು ನಾನು ಕೊಲ್ಲುವುದಿಲ್ಲ ಅಂತ ಮಾತನ್ನು ಕೊಡ್ತಾನೆ. ಹೀಗೆಲ್ಲ ಆದಮೇಲೆ ಸಂಧಾನವು ವಿಫಲ ಆಯಿತು. ಸೈನ್ಯ ಜಮಾವಣೆ ಆಗ್ತಾ ಇದೆ. ಒಂದು ಕಡೆ 11 ಅಕ್ಷೋಹಿಣಿ ಸೈನ್ಯ, ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯ. ಈ 2 ಸೇನೆಗಳ ಮಧ್ಯೆ ಈ ಯುದ್ಧ ಆರಂಭವಾಗ್ತದೆ. ಯುದ್ಧದ ಮೊದಲನೇ ದಿನ ಯುದ್ಧಕ್ಕೆ ಹೊರಟಾಗ ಅರ್ಜುನ ಆ ಬಾಂಧವರ ಮೋಹಕ್ಕೊಳಗಾಗಿ ವಿಷಾದ ಪಡ್ತಾನೆ. ಆಗ ಕೃಷ್ಣ ಅವನಿಗೆ ಗೀತೋಪದೇಶವನ್ನು ಮಾಡಿ ವಿಶ್ವರೂಪವನ್ನು ತೋರಿಸ್ತಾನೆ. ಹೀಗೆ ಯುದ್ಧ ಆರಂಭವಾಗುತ್ತೆ. ದ್ರೋಣ, ದೃಪದ, ಸಾತ್ಯಕಿ, ಕೃತವರ್ಮ, ದುಶ್ಯಾಸನ, ಸಹದೇವ, ನಕುಲ, ವಿಕರ್ಣ, ದ್ರೌಪದಿ ಪುತ್ರರು, ದುರ್ಮುಖ ಮುಂತಾದವರು, ಹೀಗೆ ದ್ವಂದ್ವ ಯುದ್ಧ ನಡೀತಾ ಇದೆ. ದ್ರೋಣನಿಗೂ ದೃಪದನಿಗೂ, ಸಾತ್ಯಕಿಗೂ ಕೃತವರ್ಮನಿಗೂ, ದುಶ್ಯಾಸನಿಗೂ ಸಹದೇವನಿಗೂ, ನಕುಲನಿಗೂ ವಿಕರ್ಣನಿಗೂ, ಹೀಗೆ ದ್ವಂದ್ವ ಯುದ್ಧ ಆರಂಭ ಆಗತ್ತೆ. ಶಲ್ಯ ಉತ್ತರ ಕುಮಾರನನ್ನು ಕೊಂದು ಬಿಡ್ತಾನೆ. ಭೀಷ್ಮ ಸೌಮದತ್ತಿಯನ್ನು ಕೊಲ್ತಾನೆ. ಇದು ಮೊದಲನೇ ದಿನ ನಡೀತಕ್ಕಂತಹ ಯುದ್ಧ. ಎರಡನೇ ದಿನ ಯುದ್ಧಕ್ಕೆ ಕರ್ಣ ಬರಲ್ಲ. ಭೀಷ್ಮ ಕರ್ಣನನ್ನು ಅರ್ಧರಥಿಕ ಅಂತ ಹೇಳಿದ್ರಿಂದ ಭೀಷ್ಮ ಪತನವಾಗುವ ತನಕ ನಾನು ರಣರಂಗಕ್ಕೆ ಕಾಲಿಡುವುದಿಲ್ಲ ಅಂತ ಕರ್ಣ ಹೇಳ್ತಾನೆ. ಭೀಷ್ಮ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮವನ್ನು ತೋರ್ತಾನೆ. ಭೀಮ ಮತ್ತು ಅರ್ಜುನ ಇಬ್ಬರೂ ಸಹ ಗೌರವ ಭಾವನೆಯಿಂದಲೇ ಸೌಮ್ಯವಾಗಿ ಎರಡನೇ ದಿನ ಯುದ್ಧವನ್ನು ಮಾಡ್ತಾರೆ. ಮೂರನೇ ದಿನ ಅರ್ಜುನ ಭೀಷ್ಮರನ್ನೇ ಮೃದುವಾಗಿ ಯುದ್ಧ ಮಾಡೋದನ್ನು ಕಂಡು ಕೃಷ್ಣ ಚಕ್ರವನ್ನು ಎತ್ತಿ ತಾನೇ ಭೀಷ್ಮನ ಕಡೆಗೆ ನುಗ್ಗುತ್ತಾನೆ. ಆಗ ಬಾ ನನ್ನನ್ನು ವಧಿಸು, ನನಗೆ ಕೀರ್ತಿ ಬರಲಿ ಅಂತಾನೆ. ಅರ್ಜುನ ಶ್ರೀಕೃಷ್ಣನ ಕಾಲು ಹಿಡಿದು ಕೇಳ್ಕೊಳ್ತಾನೆ. ಕೇಳಿಕೊಂಡಾಗ ಭೀಷ್ಮ ಯುದ್ಧದಲ್ಲಿ ಅನೇಕ ಬಾರಿ ಅರ್ಜುನನಿಗೆ ಸೋಲ್ತಾನೆ. ಆದರೂ ತಾನು ಪ್ರತಿಜ್ಞೆಗೈದಂತೆ ಪ್ರತಿದಿನವೂ ಕೂಡ 10,000ಕ್ಕೆ ಕಡಿಮೆ ಇಲ್ಲದಂತೆ ರಥಿಕರನ್ನು ಕೊಲ್ತಾನೆ. ಮುಂದೆ 4ನೇ ದಿನ 25 ಜನ ಕೌರವರ ಸಂಹಾರ ಆಗುತ್ತೆ. ಭೀಷ್ಮ ಹಾಗೂ ದ್ರೋಣರ ಸಾರಥಿಗಳನ್ನು ಕೆಡವಿ ಅವರ ವ್ಯೂಹವನ್ನು ಭೇದಿಸಿ 25 ಮಂದಿ ಧೃತರಾಷ್ಟ್ರ ಪುತ್ರರನ್ನು ಕೊಲ್ತಾನೆ. ದುರ್ಯೋಧನ ಆಯುಧಗಳನ್ನೆಲ್ಲ ನಾಶ ಮಾಡ್ತಾನೆ. ಅವನಿಗೆ ತುಂಬ ಗಾಯ ಆಗತ್ತೆ, ಮೂರ್ಛೆ ಬಂದುಬಿಡತ್ತೆ. ಅದಾದಮೇಲೆ ಅವತ್ತು ರಾತ್ರಿ ದುರ್ಯೋಧನ ಭೀಷ್ಮ ಬಳಿಗೆ ಹೋಗ್ತಾನೆ. ಇಷ್ಟು ದಿನ ಆಯಿತು ಯುದ್ಧ ಆರಂಭ ಆಗಿ, 4 ದಿನ ಆಯಿತು, ಪ್ರತಿದಿನ ನಾವೇ ಸೋಲ್ತಾ ಇದ್ದೀವಲ್ಲ, ಯಾಕೆ ಈ ಪರಾಭವ ನಮಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಪಾಂಡವರು ದೇವತೆಗಳು, ಕೃಷ್ಣ ಸಾಕ್ಷಾತ್ ನಾರಾಯಣ, ಆದ್ದರಿಂದ ಸಂಧಿ ಮಾಡಿಕೋ ಅಂತ ಭೀಷ್ಮ ಬೋಧಿಸಿದರೆ ದುರ್ಯೋಧನಿಗೆ ಇಷ್ಟ ಆಗಲ್ಲ. ಕೈ ಮುಗಿದು ಹೊರಟೋಗ್ತಾನೆ. ಮತ್ತೆ ಮರುದಿನ ಯುದ್ಧ ಆರಂಭ ಆಗುತ್ತೆ. 5ನೇ ದಿವಸ ಅಲ್ಲಿಂದ ಭೀಮನ ಪರಾಕ್ರಮ ಆರಂಭವಾಗುತ್ತೆ. ಆ ಧೃಷ್ಟದ್ಯುಮ್ನಿಗೂ ದ್ರೋಣನಿಗೂ ಯುದ್ಧ ನಡೆಯುತ್ತೆ.
ಸಂಮೋಹನಾಸ್ತ್ರವನ್ನು ದ್ರೋಣಾಚಾರ್ಯರು ತಮ್ಮ ವಿಜ್ಞಾನಾಸ್ತ್ರದಿಂದ ಶಮನಗೊಳಿಸ್ತಾರೆ. ದುರ್ಯೋಧನ ದುಷ್ಟದ್ಯುಮ್ನನ ಮೇಲೆ ಆಕ್ರಮಣ ಮಾಡ್ತಾನೆ. ಆಗ ಭೀಮ ದುರ್ಯೋಧನನ ರಥವನ್ನು, ಆಯುಧಗಳನ್ನು ನಾಶ ಮಾಡಿ ಬಾಣಗಳಿಂದ ಅವನನ್ನು ಮೂರ್ಛೆಗೊಳಿಸ್ತಾನೆ. ಕೊನೆಗೆ ಕೃಪ ಅವನನ್ನು ರಥದಲ್ಲಿ ಕೂಡಿಸ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾನೆ. ಅಂದೇ ಅರ್ಜುನ 27,000 ರಥಿಕರನ್ನು ಕೊಲ್ತಾನೆ. ಭೂರಿಶ್ರವ ಸಾತ್ವಿಕಿಯ 10 ಮಕ್ಕಳನ್ನು ಕೊಲ್ತಾನೆ. ಅವರಿಬ್ಬರು ಪರಸ್ಪರ ರಥಗಳನ್ನು ನಾಶ ಮಾಡಿಕೊಂಡು ಖಡ್ಗ ಯುದ್ಧಕ್ಕೆ ತೊಡಗಿದಾಗ ಆ ಸಾತ್ವಿಕಿಯನ್ನು ಭೀಮ, ಭೂರಿಶ್ರವವನ್ನು ದುರ್ಯೋಧನ ತಮ್ಮ ರಥದಲ್ಲಿ ದೂರ ಕರ್ಕೊಂಡು ಹೋಗಿಬಿಡ್ತಾರೆ. ಮುಂದೆ 6ನೇ ದಿನ ಯುದ್ಧ ಆರಂಭ ಆಗುತ್ತೆ. ಭೀಷ್ಮರಿಗೆ ಅರ್ಜುನರಿಗೆ ಭಾರಿ ಯುದ್ಧ ನಡೆಯುತ್ತೆ. ಭೀಷ್ಮನಿಗೆ ಅವತ್ತು ಪರಾಜಯ ಆಗತ್ತೆ 6ನೇ ದಿವಸ. 7ನೇ ದಿವಸ ಈ ಭಗದತ್ತಲ್ಲಿದ್ದಂತಹ ವೈಷ್ಣವಾಸ್ತ್ರದ ಮೇಲಿನ ಗೌರವದಿಂದ ಭೀಮ ಅವ ಎದುರಿಸಲಿಕ್ಕೆ ಹೋಗೋದಿಲ್ಲ. ಘಟೋತ್ಕಚನ ಕಳಿಸ್ಕೊಡ್ತಾನೆ. ಘಟೋತ್ಕಚ ಒಬ್ಬನೇ ಮಾಯೆಯಿಂದ 4 ಆನೆಗಳನ್ನು ಏರಿ 4 ದಿಕ್ಕುಗಳಿಂದ ಬಂದು ಆ ಭಗದತ್ತನನ್ನು, ಅವನ ಸುಪ್ರತೀಕ ಎಂಬ ಗಜವನ್ನು ಪೀಡಿಸ್ತಾನೆ. ಆಗ ಕೌರವರು ಹೆದರಿಕೊಂಡು ತಮ್ಮ ಸೈನ್ಯವನ್ನು ಹಿಂದೆ ಕರೆಸ್ಕೊಂಡ್ಬಿಡ್ತಾರೆ. ಮುಂದೆ 8ನೇ ದಿನ ಯುದ್ಧ ಆರಂಭ ಆಗತ್ತೆ. ಅರ್ಜುನನ ಮಗ ಇರಾವಂತ ಅವ ಶಕುನಿಯ 6 ಮಂದಿ ಸಹೋದರನ್ನ ಕೊಂದು ಹಾಕ್ತಾನೆ. ಆಮೇಲೆ ಅಲಂಬುಸ ಎಂಬ ರಾಕ್ಷಸ ಆ ಇರಾವಂತನನ್ನು ಕೊಂದು ಬಿಡ್ತಾನೆ. ಆ ಅಲಂಬುಸನನ್ನು ಘಟೋತ್ಕಚ ಓಡಿಸ್ತಾನೆ. ಘಟೋತ್ಕಚನನ್ನು ದುರ್ಯೋಧನ, ದ್ರೋಣ, ಶಲ್ಯ, ಅಶ್ವತ್ಥಾಮ ಎಲ್ಲರೂ ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಘಟೋತ್ಕಚನ ರಕ್ಷಣೆಗೆ ಭೀಮ ಬಂದಾಗ ಅವರೆಲ್ಲರೂ ಪಲಾಯನ ಮಾಡ್ತಾರೆ. ಹೀಗೆ 8ನೇ ದಿನವೂ ಕೂಡ ಭೀಮನ ಪರಾಕ್ರಮ ಪ್ರದರ್ಶನ ಆಗತ್ತೆ. 9ನೇ ದಿನ ಅಭಿಮನ್ಯು ದುರ್ಯೋಧನರ ಯುದ್ಧ, ಬಹಳ ಅದ್ಭುತವಾಗಿರತಕ್ಕಂತಹ ಯುದ್ಧ. ಅಭಿಮನ್ಯುವಿನ ಸಾರಥಿಯರ ದುರ್ಯೋಧನ ಕೊಂದು ಬಿಡ್ತಾನೆ. ಆಗ ಭೀಮ ದುರ್ಯೋಧನನ ಕುದುರೆಗಳನ್ನು ಕೊಲ್ತಾನೆ. ದ್ರೋಣ ವಿರಾಟನಿಗೆ ಇನ್ನೊಬ್ಬ ಮಗ ಇರ್ತಾನೆ ಶಂಖ ಅಂತ, ಅವನನ್ನು ಕೊಲ್ತಾನೆ. ಇದಿಷ್ಟು 9ನೇ ದಿನದ ಯುದ್ಧ. 10ನೇ ದಿನ ಯುದ್ಧದಲ್ಲಿ ಭೀಷ್ಮನ ಪತನ ಆಗತ್ತೆ. ಹಿಂದೆ ಸೋತಿರತಕ್ಕಂತಹ ಭೀಷ್ಮ ಅವತ್ತು ಧರೆಗೆ ಉರುಳುತ್ತಾನೆ. ಅಂದು ರಾತ್ರಿ ಭೀಷ್ಮನ ಶಿಬಿರಕ್ಕೆ ಪಾಂಡವರು ಬರ್ತಾರೆ ಸೆಕ್ಷನೊಂದಿಗೆ. ಭೀಷ್ಮನನ್ನು ಹೇಗೆ ಸೋಲಿಸಬೇಕು ಅಂತ ಗೊತ್ತಾಗಿಲ್ಲ ಇವರಿಗೆ. ಅದಕ್ಕೆ ಯುದ್ಧದಲ್ಲಿ ಶಿಖಂಡಿಯನ್ನು ಮುಂದೆ ನಿಲ್ಲಿಸಲಿಕ್ಕೆ ಅನುಮತಿ ಕೇಳ್ತಾರೆ. ಭೀಷ್ಮ ಆಗಲಿ ಅಂತಾನೆ. ಮರುದಿನ ಅಂದರೆ 10ನೇ ದಿನ ಅರ್ಜುನ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಹಿಂದಿನಿಂದ ಬಾಣಗಳ ಮಳೆಗರೆದು ಭೀಷ್ಮನನ್ನು ಶರಮಂಚದಲ್ಲಿ ಕೆಡವಿಬಿಡ್ತಾನೆ. ಬಾಣಗಳನ್ನೇ ತಲೆದಿಂಬನ್ನಾಗಿ ಮಾಡಿಕೊಡ್ತಾನೆ. ವಾರಣಾಸ್ತ್ರದಿಂದ ನೆಲವನ್ನು ಭೇದಿಸಿ ಭೀಷ್ಮನ ಬಾಯಿಗೆ ನೆಲದೊಳಗಿಂದ ನೀರು ಬಂದು ಬೀಳುವ ಹಾಗೆ ಮಾಡ್ತಾನೆ. ಇಂತಹ ಅಸ್ತ್ರವೇತ್ತರಾಗಿರತಕ್ಕಂತಹ ಪಾಂಡವರೊಂದಿಗೆ ಈಗಾದರೂ ಸಂಧಿ ಮಾಡಿಕೊಳ್ಳಿ ಅಂತ ದುರ್ಯೋಧನ 10 ದಿವಸಗಳ ಯುದ್ಧ ಮುಗಿದ ಮೇಲೆ ಮತ್ತೆ ಉಪದೇಶ ಮಾಡ್ತಾನೆ. ಭೀಷ್ಮಾಚಾರ್ಯರ ಒಂದು ಪರ್ವ ಮುಗಿಯುತ್ತೆ. ಅದಾದಮೇಲೆ ಕರ್ಣ ಅವನಿಗೆ ಬೇಜಾರಾಗಿದೆ. ಭೀಷ್ಮ ಈಗ ಸಾಯ್ತಾನಂತಾಗುವಾಗ ಪಶ್ಚಾತ್ತಾಪ ಆಗಿದೆ. ಕರ್ಣ ಅವನಿಗೆ ಭೀಷ್ಮನ ಸಿಟ್ಟಿತ್ತು, ಈಗ ಪಶ್ಚಾತ್ತಾಪ ಆಗಿದೆ. ಕಣ್ಣೀರಿಡುತ್ತಾ ಭೀಷ್ಮನ ಬಳಿಗೆ ಬಂದು ತಾನು ಅವಮಾನಿಸೋದಕ್ಕೆ ಕ್ಷಮೆ ಬೇಡಿ ಯುದ್ಧಕ್ಕೆ ಇಳಿಲಿಕ್ಕೆ ಅನುಮತಿ ಕೇಳ್ತಾನೆ ಭೀಷ್ಮನನ್ನು. ಆದರೆ ಭೀಷ್ಮ ಅವನನ್ನು ಪ್ರಶಂಸೆ ಮಾಡಿ ಅನುಮತಿ ನೀಡ್ತಾನೆ. 11ನೇ ಯುದ್ಧ ಆರಂಭ ಆಗುತ್ತೆ. ಧರ್ಮರಾಜನನ್ನು ಕೊಲ್ಲಬೇಡಿ, ಕೊಂದರೆ ಕೃಷ್ಣ ಸುಮ್ಮನೆ ಇರುವುದಿಲ್ಲ, ಅದರಿಂದ ಸೆರೆ ಹಿಡಿದು ತನ್ನಿ, ಜೂಜಾಡಿ ತಿರುಕಾಡಿ ಕಳಿಸ್ತೇನೆ. ಇದು ಇನ್ನೊಂದು ಉಪಾಯ ದುರ್ಯೋಧನದ್ದು. ಯುದ್ಧದಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. 10 ದಿವಸದ ಯುದ್ಧದಲ್ಲಿ ಪಾಂಡವರನ್ನು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಆದ್ದರಿಂದ ಯಾವ ಕಾರಣಕ್ಕೂ ಧರ್ಮರಾಜನ ಕೊಲ್ಲಬೇಡಿ, ಕೊಂದರೆ ಕೃಷ್ಣ ಸುಮ್ಮನೆ ಇರುವುದಿಲ್ಲ,
ಅದಕ್ಕೆ ಅವನನ್ನು ಸೆರೆ ಹಿಡಿದು ತನ್ನಿ, ಮತ್ತೆ ಜೂಜಾಡೋಣ, ಕಾಡಿ ಕಳಿಸೋಣ ಅಂತ ದುರ್ಯೋಧನ ದ್ರೋಣನಿಗೆ ಹೇಳಿ ಸೆರೆ ಹಿಡಿಯುವ ಪ್ರತಿಜ್ಞೆಯನ್ನು ದ್ರೋಣದಿಂದ ಮಾಡಿಸ್ತಾನೆ. ಭೀಮಾರ್ಜುನ ರಕ್ಷಣೆ ಇದ್ದುದರಿಂದಾಗಿ ಆ ಧರ್ಮರಾಜನನ್ನು ಸೆರೆ ಹಿಡಲಿಕ್ಕೆ ದ್ರೋಣಾಚಾರ್ಯರಿಗೆ ಸಾಧ್ಯ ಆಗುವುದಿಲ್ಲ. ಭೀಮನೊಂದಿಗೆ ಶಲ್ಯ ಗದಾಯುದ್ಧಕ್ಕೆ ಇಳಿತಾನೆ. ಆ ಗದಾಯುದ್ಧದಲ್ಲಿ ಶಲ್ಯ ಮೂರ್ಛಿತನಾಗಿ ಬಿದ್ದುಬಿಡ್ತಾನೆ. ಅವನನ್ನು ಕೃಪಾ ತನ್ನ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮುಂದೆ 12ನೇ ದಿನ ದ್ರೋಣ ಧರ್ಮರಾಜನನ್ನು ಸೆರೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅದಕ್ಕೋಸ್ಕರವಾಗಿ ಈ ಸಂಶಪ್ತಕರು ಅಂತ ಇದ್ದಾರೆ. ಆ ಸಂಶಕ್ತಕರು ಬರ್ತಾರೆ. ಧರ್ಮರಾಜನನ್ನು ಸೆರೆ ಹಿಡಿಬೇಕು ಅಂತ ಆ ಸಂಶಕ್ತರು ಬರ್ತಾರೆ. ಅರ್ಜುನನನ್ನು ಅವನಿಂದ ದೂರದಲ್ಲಿ ತಡಿತಾರೆ. ಅರ್ಜುನ ಅವರನ್ನು ನಿಗ್ರಹ ಮಾಡ್ತಾನಂತೇಳಿ ಅವನಿಂದ ದೂರದಲ್ಲಿ ತಡಿತಾರೆ. ಅರ್ಜುನನ ವಧೆ ಮಾಡದೆ ಹೋದರೆ ಈ ಅವರು ಒಂದು ಶಪಥ ಮಾಡಿದ್ದಾರಂತೆ ಸಂಕ್ಷಿಪ್ತಕರು. ಏನೆಂದರೆ, ಅರ್ಜುನನ ವಧೆ ಮಾಡದೆ ಹೋದರೆ ಈ ಪಂಚಮಹಾಪಾತಕಿಗಳ ಘೋರ ನರಕ ನಮಗಾಗಲಿ ಅಂತ ಒಂದು ಶಪಥ ಮಾಡಿದ್ದಾರಂತೆ. ಅದಕ್ಕೋಸ್ಕರ ಸಂಕ್ಷಿಪ್ತಕರು ಅಂತಲೇ ಹೆಸರು. ಅರ್ಜುನ ಧರ್ಮರಾಜನ ರಕ್ಷಣೆಗೆ ಬರದೇ ಹೋದರೆ ಆವಾಗ ಅಣ್ಣ ತಮ್ಮಂದಿರ ಮಧ್ಯೆ ಒಡಕ ಮೂಡಬಹುದು ಅನ್ನುವ ಆಲೋಚನೆ ದುರ್ಯೋಧನದ್ದು. ಹಾಗಾಗಿ ಈ ಅರ್ಜುನ ಏನು ಮಾಡ್ತಾನೆ, ಸಂಮೋಹನಾಸ್ತ್ರದಿಂದ ಸಂಶಕ್ತರನ್ನು ಮೋಹಗೊಳಿಸಿಬಿಡ್ತಾನೆ. ಅವರೇ ಪರಸ್ಪರ ಹೊಡೆದಾಡಿಕೊಂಡು ಬಿದ್ದು ಹೋಗ್ತಾರೆ. ಇದಿಷ್ಟು ಆ ದಿವಸ ನಡೀತಕ್ಕಂತಹ ಯುದ್ಧ. ಮುಂದೆ 13ನೇ ದಿನ ಯುದ್ಧದಲ್ಲಿ ಅಭಿಮನ್ಯುನ ವಧೆಯಾಗತ್ತೆ. ಅರ್ಜುನನ ದೂರ ಕಳಿಸಿದರೆ ಈ ಪದ್ಮವ್ಯೂಹವನ್ನು ಚಕ್ರವ್ಯೂಹವನ್ನು ಬೇಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅರ್ಜುನಿಗೆ ಮಾತ್ರ ಸಾಧ್ಯ. ಅವನನ್ನು ದೂರ ಕಳಿಸಿ ಚಕ್ರವ್ಯೂಹ ನಿರ್ಮಾಣ ಮಾಡಿದರೆ ಅದನ್ನು ಪ್ರವೇಶ ಮಾಡತಕ್ಕಂಥವನು ಈ ಅಭಿಮನ್ಯು. ಆದ್ದರಿಂದ ಆ ಅಭಿಮನ್ಯುವನ್ನು ಕೊಲ್ಲುವ ಉದ್ದೇಶದಿಂದಲೇ ದ್ರೋಣ ಈ ವ್ಯೂಹವನ್ನು ರಚನೆ ಮಾಡ್ತಾನೆ. ಆ ವ್ಯೂಹವನ್ನು ಬೇಯಿಸ್ತಕ್ಕಂತಹ ಸಾಮರ್ಥ್ಯ ಅರ್ಜುನ ಮಾತ್ರ, ಭೀಮನಿಗಿಲ್ವ ಹಾಗಾದರೆ ಅಂದರೆ ಭೀಮನಿಗೆ ಅದನ್ನು ಬೇಯಿಸ್ತಕ್ಕಂಥ ಸಾಮರ್ಥ್ಯ ಇದೆ. ತುಂಬ ಜನರಿಗೆ ಭ್ರಮೆ ಇದೆ, ಅರ್ಜುನ ಮಾತ್ರ ಅದನ್ನು ಬೇಯಿಸಬಲ್ಲ ಅಂತ. ಆದರೆ ಭೀಮ ಯಾಕೆ ಬೇಯಿಸಲಿಲ್ಲ ಅಂದರೆ, ಚಕ್ರವ್ಯೂಹನ ಬೇಯಿಸಬೇಕಾದ್ರೆ ಅದರ ಮಂತ್ರ ಪಠಣ ಮಾಡಬೇಕು, ಮಂತ್ರವನ್ನು ಪಠಣ ಮಾಡಿ ಬೇಯಿಸಬೇಕು. ಆದರೆ ಯಾವತ್ತೂ ಭೀಮಸೇನ ದೇವರು, ಅವರು ವಾಯುದೇವರು, ಮುಖ್ಯ ಪ್ರಾಣದೇವರು, ಅವರು ಯಾವತ್ತೂ ಕಾಮ್ಯಕರ್ಮವನ್ನು ಮಾಡೋದಿಲ್ಲ. ಆದ್ದರಿಂದ ಅದನ್ನು ಮಾಡಲಿಕ್ಕೆ ಅವರು ಇಷ್ಟಪಡಲಿಲ್ಲ. ಅರ್ಜುನ ಇಲ್ಲ, ಭೀಮ ಮಾಡಲಿಕ್ಕೆ ಇಷ್ಟಪಡಲಿಲ್ಲ, ಧರ್ಮರಾಜನಿಗೆ ಬೇಯಿಸ್ಲಿಕ್ಕೆ ಗೊತ್ತಿಲ್ಲ. ಕೊನೆಗೆ ಅಭಿಮನ್ಯು ಭೇದಿಸಿ ಒಳ ಪ್ರವೇಶಿಸ್ತಾನೆ. ಅವನನ್ನು ಈ ಮೋಸದಿಂದ ಇವರು ಕೊಂದುಬಿಡ್ತಾರೆ. ಆ ಕ್ಷಣವೇ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾಳೆ ಸೂರ್ಯಾಸ್ತವಾಗೋದ್ರೊಳಗೆ ಜಯದ್ರಥನ ವಧೆ ಮಾಡ್ತೇನೆ, ಇಲ್ಲದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ. ಮುಂದೆ 14ನೇ ದಿನ ಯುದ್ಧ ನಡೆಯುತ್ತೆ. ಜಯದ್ರಥನ ರಕ್ಷಣೆಗೋಸ್ಕರವಾಗಿ ಎಲ್ಲ ಒಂದು ವ್ಯೂಹ ಮಾಡಿದ್ದಾರೆ. ಪದ್ಮವ್ಯೂಹ, ಶಕಟವ್ಯೂಹ, ಚಕ್ರವ್ಯೂಹ, 3 ವ್ಯೂಹ ರಚನೆ ಮಾಡಿದ್ದಾರೆ. ಈ 3 ವ್ಯೂಹಗಳನ್ನು ಭೇದಿಸಿಕೊಂಡು ಬರಬೇಕು ಜಯದ್ರಥನ ವಧೆ ಮಾಡಬೇಕಾದ್ರೆ. ಜಯದ್ರಥನೇ ಅಭಿಮನ್ಯುವನ್ನು ಕೊಂದವನಾದ್ದರಿಂದ ಆ ಅಭಿಮನ್ಯುವನ್ನು ಕೊಂದಂತಹ ಜಯದ್ರಥನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನ. ಈಗ ಆ ಜಯದ್ರಥನನ್ನು ಸಂಹಾರ ಮಾಡಬೇಕಾದ್ರೆ ದ್ರೋಣ 3 ವ್ಯೂಹ ರಚನೆ ಮಾಡಿದ್ದಾನೆ. ಶಕಟವ್ಯೂಹ, ಆಮೇಲೆ ಪದ್ಮವ್ಯೂಹ, ಆಮೇಲೆ ಚಕ್ರವ್ಯೂಹ. ಇವು ಒಂದರೊಳಗೊಂದು ಒಳಗಿರ್ತಕ್ಕಂಥ ವ್ಯೂಹಗಳಿವು. ಒಂದೊಂದನ್ನು ಬೇಯಿಸಿ ಒಳಗೆ ಹೋಗಬೇಕು. ಅರ್ಜುನ ಒಳಗೆ ಹೋಗಿ ಅಲ್ಲಿರತಕ್ಕಂತಹ ಸೈನಿಕರನ್ನು ಕೊಲ್ತಾನೆ. ಅಲ್ಲಿರ್ತಕ್ಕಂತಹ ದುರ್ಯೋಧನನ ಪರಾಭವಗೊಳಿಸ್ತಾನೆ. ಇಷ್ಟೆಲ್ಲ ನಡೆಯುತ್ತೆ. ಮುಂದೆ ಭೀಮಕರ್ಣರ ಯುದ್ಧ ನಡೆಯುತ್ತೆ.
ಭೀಮನ ಜೊತೆಗೆ ಯುದ್ಧ ನಡೆಯುತ್ತೆ ಕರ್ಣನಿಗೆ. ಕರ್ಣ ಭೀಮನೊಂದಿಗೆ ಹೋರಾಡಲಿಕ್ಕೆ ಆಗದೆ ಸೋತು ಪಲಾಯನ ಮಾಡಿ ವಿಶ್ರಾಂತಿ ಪಡೆದು ಮತ್ತೆ ತಿರುಗಿ ವಿಕರ್ಣ, ಚಿತ್ರಸೇನ ಮುಂತಾದ 23 ಧೃತರಾಷ್ಟ್ರ ಮಕ್ಕಳೊಂದಿಗೆ ಬರ್ತಾನೆ. ಅವ್ರನ್ನೆಲ್ಲ ಭೀಮ ಸಂಹಾರ ಅವರ ಶಿರಚ್ಛೇದ ಮಾಡಿಬಿಡ್ತಾನೆ. ಕರ್ಣನನ್ನು ಕೊಲ್ಲುವುದಿಲ್ಲ. ಕರ್ಣನ ಕುದುರೆಯ ಸಾರಥಿ, ಆ ಸಾರಥಿಯನ್ನು ರಥರಹಿತನನ್ನಾಗಿ ಮಾಡಿ ಪ್ರಾಣಾಪಾಯ ಸ್ಥಿತಿ ತರ್ತಾನೆ. ಆದರೆ ಅವನನ್ನು ಕೊಲ್ಲುವುದಿಲ್ಲ. ಯಾಕೆಂದರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಕರ್ಣನನ್ನು ಕೊಲ್ತೇನೆ ಅಂಥೇಳಿ. ಕರ್ಣ ಅಳುತ್ತಾ ಓಡಿ ಹೋಗ್ತಾನೆ. ಹೀಗೆ 21 ಬಾರಿ ಕರ್ಣನನ್ನು ಭೀಮ ಗೆಲ್ತಾನೆ. 21 ಬಾರಿ ಕರ್ಣನನ್ನು ಸೋಲಿಸ್ತಾನೆ. 22ನೇ ಬಾರಿ ಅವನ ಕವಚ ಕುಂಡಲಗಳನ್ನು ಕತ್ತರಿಸ್ತಾನೆ. ಆದರೆ ಪರಶುರಾಮನ ಒಂದು ವರಕ್ಕೆ ಮಾನ್ಯತೆ ನೀಡಲಿಕ್ಕೋಸ್ಕರವಾಗಿ ತಾನು ಸೋತ ಹಾಗೆ ತೋರಿಸ್ಕೋತಾನಷ್ಟೆ. ಯಾಕಂದರೆ ಅವನು ಸೋಲಬೇಕಾದ್ದು ಅರ್ಜುನನಿಂದ. ಸೋಲುವ ಮೊದಲು ಕವಚ ಕುಂಡಲ ಕಿತ್ತಿಕೊಡಬೇಕು. ಆ ಕವಚ ಕುಂಡಲವನ್ನು ಕತ್ತರಿಸಿಬಿಟ್ಟಿದ್ದಾನೆ ಅವನು. ಕತ್ತರಿಸದೆ ಹೋಗಿದ್ದರೆ ಕಿತ್ತಿಕೊಡ್ಲಿಕ್ಕೆ ಆಗ್ತಿರಲಿಲ್ಲ ಅವನಿಗೆ, ಕರ್ಣನಿಗೆ. ಕತ್ತರಿಸಿದ್ದಾನೆ ಆ ಕವಚ ಕುಂಡಗಳನ್ನು, ಅಷ್ಟು ಮಾಡಿಬಿಟ್ಟಿದ್ದಾನೆ. ಯಾಕೆಂದರೆ ಪರಶುರಾಮನ ವರ ಇದೆ. ಆ ವರವನ್ನು ಮಾನ್ಯ ಮಾಡುವ ಉದ್ದೇಶದಿಂದ ತಾನು ಸೋತಂತೆ ತೋರಿಸ್ಕೊಂಡಿದ್ದಾನೆ. ಕರ್ಣ ಭಯದಿಂದ ಓಡಿ ಹೋಗ್ತಾನೆ. ಹೀಗೆ ಅವರ ಯುದ್ಧ ನಡೆಯುತ್ತೆ. ಮುಂದೆ 14ನೇ ದಿನ ಯುದ್ಧ. ಮತ್ತೆ ಕರ್ಣನಿಗೆ ಭೀಮನಿಗೆ ಯುದ್ಧ. ಈ ಕರ್ಣನ ಕಣ್ಣ ಮುಂದೆನೇ ದುಷ್ಕರ್ಣ, ಕರ್ಣ ಅಂತ ಇಬ್ಬರು ಧೃತರಾಷ್ಟ್ರ ಮಕ್ಕಳು, 100 ಜನ ಮಕ್ಕಳಿದ್ದಾರಲ್ಲ, ಒಬ್ಬನಿಸ ದುಷ್ಕರ್ಣ, ಕರ್ಣ ಅಂತ ಒಬ್ಬನಿದ್ದಾನೆ. ಅವರಿಬ್ಬರನ್ನ ಕಾಲಿಂದ ತುಳಿದುಕೊಳ್ತಾನೆ ಭೀಮ. ಇನ್ನೊಬ್ಬ ಕಾಳಿಂಗ ಅಂತ ಅವನನ್ನು ಮುಷ್ಟಿಯಿಂದ ತಿಳಿದುಕೊಳ್ತಾನೆ. ತನಗೆ ಯಾವ ಆಯುಧ ಅಪೇಕ್ಷೆ ಇಲ್ಲ ಎಂಬುದನ್ನು ಕರ್ಣನಿಗೆ ತೋರಿಸಲಿಕ್ಕೋಸ್ಕರವಾಗಿ ಹೀಗೆ ಮಾಡ್ತಾನೆ. ಹೀಗೆ ಗದೆಯಿಂದ ಆ ಕರ್ಣನ ರಥವನ್ನು ಪುಡಿ ಮಾಡಿ, ಅರ್ಜುನಗಾಗಿ ನಿನ್ನನ್ನು ಬಿಟ್ಟುಬಿಟ್ಟಿದ್ದೇನೆ, ಇಲ್ಲದೆ ಹೋದರೆ ನಿನ್ನನ್ನು ಇಲ್ಲೇ ಈಗಲೇ ಗದೆಯಿಂದ ಪುಡಿ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅನಂತರ ಘಟೋತ್ಕಚನಿಗೂ ಅಶ್ವತ್ಥಾಮನಿಗೂ ಸಮರ ನಡೆಯುತ್ತೆ. ಆ ಒಂದು ಸಮರದಲ್ಲಿ ಘಟೋತ್ಕಚ ಸತ್ತು ಹೋಗ್ತಾನೆ. ಮುಂದೆ ಬಾಳ್ಲೀಕನ ವಧೆ ಆಗುತ್ತೆ. ಮುಂದೆ 15ನೇ ದಿವಸ ದ್ರೋಣಾಚಾರ್ಯರ ವಧೆ ಆಗುತ್ತೆ. 15 ದಿವಸ ದ್ರೋಣಾಚಾರ್ಯರ ವಧೆ ಆದ ಮೇಲೆ ಕರ್ಣನ ಒಂದು ಸಾರಥ್ಯದಲ್ಲಿ ಯುದ್ಧ ನಡೆಯುತ್ತೆ. ಅದು 17ನೇ ದಿನದ ಯುದ್ಧ. ಶಲ್ಯ ಸಾರಥಿಯಾಗಿ ಬರ್ತಾನೆ. ಅವತ್ತು ಕರ್ಣನಿಗೂ ಅರ್ಜುನನಿಗೂ ಯುದ್ಧ ಆಗತ್ತೆ. ಅರ್ಜುನನಿಗೂ ಅಶ್ವತ್ಥಾಮನಿಗೂ ಯುದ್ಧ ಆಗತ್ತೆ. ದೃಷ್ಟದ್ಯುಮ್ನ ಅಶ್ವತ್ಥಾಮನಿಗೂ ಯುದ್ಧ ಆಗತ್ತೆ. ಇಷ್ಟೆಲ್ಲ 17ನೇ ದಿನ ಯುದ್ಧ ಆಗತ್ತೆ. ಅಂದೇ ಶಕುನಿ ಯುದ್ಧದಲ್ಲಿ ಮಡಿತಾನೆ. ಇಷ್ಟೆಲ್ಲ ಆದ ಮೇಲೆ ಇನ್ನು ಕೊನೆಯ ದಿನ ಆಗತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಹಾರ. ಅದು ಯಾರ ಸಂಹಾರ ಅಂದರೆ ದುಶ್ಯಾಸನ ಸಂಹಾರ. ಆ ದುಶ್ಯಾಸನನ ಸಂಹಾರವನ್ನೇ ಇಲ್ಲಿ ಶ್ರೀಪಾದರಾಜರು ಆರಂಭಿಸ್ತಾ ಇದ್ದಾರೆ. ದುಶ್ಯಾಸನನ ರಕ್ತಪಾನ ಮಾಡ್ತಾನೆ. ಕೌರವರ ಸೇನೆಯನ್ನು ಹೊಡೆದು ಓಡಿಸ್ತಾ ಇದ್ದಂಥ ಭೀಮನನ್ನು ಇಷ್ಟೆಲ್ಲ ಆದರೂ ಭೀಮನ ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ದುಶ್ಯಾಸನ ಬರ್ತಾನೆ. ಈಗ ದುಶ್ಯಾಸನ ಎಂಟ್ರಿ. ಈವರೆಗೆ ದುರ್ಯೋಧನ ದುಶ್ಯಾಸನರ ಮೊದಲು ಎಷ್ಟು ಜನರ ಹತ್ಯೆ ಆಯಿತು. ಸಾವಿರಾರು ರಥಿಕರೆಲ್ಲ ಸತ್ತು ಹೋಗಿದ್ದಾರೆ. ಸೈನಿಕರಂತೂ ಲೆಕ್ಕ ಇಲ್ಲ. ಅವರೆಲ್ಲ ಮಾಡಿದ ಮೇಲೆ ಈಗ ಕೊನೆಯಲ್ಲಿ ಕರ್ಣನ ಸೋಲು, ಕರ್ಣನ ಅವಸಾನ ಆದ ಮೇಲೆ, ಕರ್ಣ ಇನ್ನೂ ಸತ್ತಿರುವುದಿಲ್ಲ, ಆಗಲೇ ಬರ್ತಾನೆ ದುಶ್ಯಾಸನ. ಭೀಮನನ್ನು ನಾನು ಹಿಮ್ಮೆಟ್ಟಿಸ್ತೇನೆ ಅಂತ.
ಅಂತಹ ದುಶ್ಯಾಸನ ಮೇಲೆ ಈ ಸಿಂಹ ಜಿಂಕೆ ಮೇಲೆ ಎರಗುವ ಹಾಗೆ ದುಶ್ಯಾಸನ ಮೇಲೆ ಭೀಮ ಎರಗಿ ಅವನ ರಥವನ್ನು ಸಂಪೂರ್ಣ ಧ್ವಂಸ ಮಾಡಿ ಅವನನ್ನು ಕೆಳಗೆ ಬೀಳಿಸ್ತಾನೆ. ಗದಾಪ್ರಹಾರ ಮಾಡಿ ಅವನ ಎದೆಯನ್ನು ಸೀಳ್ತಾನೆ. ಅವನ ಹೊಟ್ಟೆ ಮೇಲೆ ಕುಳಿತುಕೊಂಡು ಅವನನ್ನು ಕೆಂಗಣ್ಣು ಮಾಡಿಕೊಂಡು ಕೋಪದಿಂದ ದುರುಗುಟ್ಟಿ ನೋಡುತ್ತಾ ಖಡ್ಗದ ಎದೆಯನ್ನು ಸೀಳ್ತಾನೆ. ಸೀಳಿ ಸರೋವರ ತೋಡುವ ಹಾಗೆ ತೋಡ್ತಾನಂತೆ ಆ ಗದೆಯಿಂದ ಅವನ ಎದೆಯನ್ನು. ತೋಡಿ ಆ ಸರೋವರನ್ನು ತೋಡಿ ನೀರು ತೆಗೆದು ಕುಡಿತಾರಲ್ಲ, ಆ ರೀತಿಯಲ್ಲಿ ಆ ಬಾಯಾರಿದವ ಆ ನೀರನ್ನು ಕುಡಿಯುವ ಹಾಗೆಯೇ ರಕ್ತವನ್ನು ಹೀರಿ ಕುಡಿಲಿಕ್ಕೆ ಹೋಗ್ತಾನೆ. ಕಣ್ಣು ಕತ್ತಲೆ ಬಂದಿದೆ, ಅವನಿಗೆ ಏನೂ ಕಾಣಿಸ್ತಾ ಇಲ್ಲ, ಬಸವಳಿದು ಹೋಗಿದ್ದಾನೆ ದುಶ್ಯಾಸನ. ಆ ದುಶ್ಯಾಸನಿಗೆ ಇವನ್ನೆಲ್ಲ ನೆನಪಿಸ್ತಾನೆ, ಹಿಂದೆ ಮಾಡಿದ್ದನ್ನೆಲ್ಲ. ಅವನು ಮಾಡಿದ ಒಂದು ದ್ರೌಪದಿಯ ವಸ್ತ್ರಾಪಹಾರ, ಪಾಂಡವರ ವಸ್ತ್ರವನ್ನು ಅವನೇ ತೆಗೆದದ್ದು, ಪಾಂಡವರನ್ನು ಅಣಕಿಸಿದ್ದು, ಭೀಮನ ನಡಿಗೆಯನ್ನು ಅಣಕಿಸಿ ಅಪಹಾಸಗೈದದ್ದು ಎಲ್ಲವನ್ನು ಜ್ಞಾಪಿಸ್ತಾನೆ. ನಿನಗೆ ಪತಿಗಳಿಲ್ಲ, ದುರ್ಯೋಧನ ಮನೆಗೆ ಹೋಗುವಂತ ದ್ರೌಪದಿಗೆ ಅವನು ಆಡಿರತಕ್ಕಂಥ ಮಾತನ್ನೆಲ್ಲ ನೆನಪಿಸ್ತಾನೆ. ಅವನ ರಕ್ತವನ್ನು ಪಾನ ಮಾಡ್ತಾನೆ. ಪಾನ ಮಾಡೋದಿಲ್ಲ, ವಿಡಂಬನೆ ಮಾಡ್ತಾನೆ. ಯಾಕೆಂದರೆ ಪುರುಷರ ರಕ್ತವನ್ನು ಕುಡಿಬಾರದು ಅಂತ ಹೇಳಿದಂತಹ ಭೀಮ ಕುಡಿದಂತೆ ವಿಡಂಬನೆ ಮಾಡ್ತಾನೆ. ಇಲ್ಲಿ ರಕ್ತ ಏನವನ ಬಾಯಲ್ಲಿ ಹೋಗಿಲ್ಲ, ಅಭಿನಯ. ಯಾಕೆಂದರೆ ಪ್ರತಿಜ್ಞೆ ಮಾಡಿದಾನಲ್ಲ ರಕ್ತಪಾನ ಮಾಡ್ತೇನೆ ಅಂಥೇಳಿ. ಒಂದು ಅದು, ಇನ್ನೊಂದು ಶತ್ರುಗಳಿಗೆ ಭಯವನ್ನುಂಟು ಮಾಡಲಿಕ್ಕೋಸ್ಕರವಾಗಿ. ಆಗ ಭಕ್ತಿಯಿಂದ ನರಸಿಂಹದೇವರನ್ನು ಸ್ಮರಿಸ್ತಾ ಮನ್ಯು ಸೂಕ್ತವನ್ನು ಹೇಳ್ತಾ ಆ ವೀರ ನರಸಿಂಹನನ್ನು ನೆನೀತಾ ಆ ಯಜ್ಞದಲ್ಲಿ ಸೋಮರಸದಂತೆ ದುಶ್ಯಾಸನ ರಕ್ತವನ್ನು ಸಮರ್ಪಣೆ ಮಾಡಿ ಪಾನ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ನೋಡ್ರಿ, ಸ್ತ್ರೀಗಳನ್ನು ಕಳ್ಕೊಂಡು ಆ ಕೌರವರ ಸ್ತ್ರೀಯರೆಲ್ಲ ಇವತ್ತು ವಿಧವೆಯರಾಗ್ತಾ ಇದ್ದಾರೆ. ಯಾವ ದ್ರೌಪದಿಯನ್ನು ಪತಿರಹಿತೆ ಅಂತ ಅವಮಾನಿಸಿದ್ದರೋ ಅವರೆಲ್ಲ ಇವತ್ತು ಸತ್ತು ಹೋಗ್ತಾ ಇರೋದ್ರಿಂದ ಇವತ್ತು ದ್ರೌಪದಿ ಪತಿ ಸಹಿತಳಾಗಿದ್ದಾಳೆ, ಅವರೆಲ್ಲ ವಿಧೇಯರಾಗ್ತಾ ಇದ್ದಾರೆ ಅಂತ ತೋರಿಸ್ಕೊಡ್ತಾನೆ. ತಾವು ಮಹಾವೀರರು ಅಂತೇನು ಅವತ್ತು ಕೊಚ್ಚಿಕೊಂಡಿದ್ರೆಲ್ಲ ಕೌರವರು, ಅವರೆಲ್ಲ ನಿರ್ವೀರ್ಯರು ಅಂತ ನಾವಿವತ್ತು ತೋರಿಸ್ತಾ ಇದ್ದೇವೆ. ಭಗವಂತನ ವಿಚಿತ್ರ ಶಕ್ತಿ ನೋಡಿ ಹೇಗಿದೆ. ನೋಡಿ, ನಮ್ಮನ್ನು ಅವತ್ತು ಸಭೆಯಲ್ಲಿ ಗೌಹು ಗೌಹು ಅಂತ ಹೇಳ್ತಾ ಅಪಹಾಸ್ಯಗೈದು ನರ್ತನ ಮಾಡಿದ್ರಲ್ಲ, ಅವರನ್ನೇ ಇವತ್ತು ಗೌಹು ಗೌಹು ಅಂತ ಕೇಳ್ತಾ ನಾವೇ ನರ್ತನ ಮಾಡ್ತಾ ಇದ್ದೇವೆ ನೋಡಿ. ಅವರವತ್ತು ಅಂದಿದ್ರು ಗೋವುಗಳು ಗೋವುಗಳು ಅಂಥೇಳಿ. ಅಂತಹ ದುಶ್ಯಾಸನ ದುರ್ಯೋಧನರೇ ನೋಡಿ ಅಂತ ಆ ರಣಾಂಗಣದಲ್ಲಿ ಗರ್ಜನೆ ಮಾಡ್ತಾ, ನಿಮ್ಮಲ್ಲಿ ಯಾರಾದರೂ ಗಂಡಸರಿದ್ದರೆ ನನ್ನ ಕೈ ಸರಿಯಾಗಿರತಕ್ಕಂತಹ ಈ ದುಶ್ಯಾಸನನ್ನು ಬಿಡಿಸ್ಕೊಂಡು ಹೋಗಿ ನೋಡೋಣ ಅಂತ ಗರ್ಜನೆ ಮಾಡ್ತಾನೆ. ಮತ್ತೆ ರಕ್ತಪಾನ ಮಾಡ್ತಾನೆ. ಕರ್ಣ, ಅಶ್ವತ್ಥಾಮ, ದುರ್ಯೋಧನ ಯಾರಿಗೂ ಭೀಮನನ್ನು ನೋಡೋ ಧೈರ್ಯವೇ ಬರಲಿಲ್ಲ. ಭಯದಿಂದ ಕರ್ಣನ ಬಿಲ್ಲು ಜಾರಿ ಬಿದ್ದೋಗಿದೆ. ಎರಡೂ ಕಣ್ಣುಗಳನ್ನು ಮುಚ್ಚಿಬಿಟ್ಟಿದ್ದಾನೆ. ಆ ಶ್ರೀಹರಿಗೆ ದುರ್ಯೋಧನನ್ನು ಬಲಿ ಕೊಡಬೇಕು ಅಂತ ಹೇಳ್ತಾ ದುಶ್ಯಾಸನನ್ನು ಅಲ್ಲೇ ಬಿಟ್ಟು ದುರ್ಯೋಧನನನ್ನು ಅಟ್ಟಿಸಿಕೊಂಡು ಓಡ್ತಾನೆ. ಆ ಉಗ್ರ ಪೌರುಷನಾಗಿರತಕ್ಕಂತಹ ಭೀಮ ಓಡಿಬಿಡ್ತಾ ಇದ್ದಾನೆ ನೋಡಿ. ಹೆದರಿ ಕಂಗಾಲಾಗಿರ್ತಕ್ಕಂತಹ ದುರ್ಯೋಧನ ಓಡ್ತಾನೆ. ಎರಡೂ ಸೈನ್ಯಗಳು ಕೂಡ ಹೆದರಿ ಭೀಮಕೃಷ್ಣ ಅರ್ಜುನರನ್ನು ಬಿಟ್ಟು ಓಡಿ ಹೋಗ್ತಾ ಇವೆ. 48 ನಿಮಿಷಗಳ ಕಾಲ ಯುದ್ಧ ಸ್ತಬ್ಧ ನಿಂತೇ ಹೋಯಿತು. ಎಲ್ಲರೂ ಸ್ತಬ್ಧರಾಗಿಬಿಟ್ಟಿದ್ದಾರೆ. ಎರಡೂ ಕಡೆಯ ಸೈನ್ಯಗಳು ಈ ಭೀಮ, ಕೃಷ್ಣ, ಅರ್ಜುನ ಇವರನ್ನು ಬಿಟ್ಟು ಉಳಿದವರೆಲ್ಲರೂ ಇಡೀ ಆ ಯುದ್ಧರಂಗವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಎಲ್ಲ 48 ನಿಮಿಷ ಕಾಲ ಯಾರೂ ಇಲ್ಲ. ಆಗ ಭೀಮಸೇನ ಹುಲಿಯ ಹಾಗೆ ನರ್ತನ ಮಾಡ್ತಾನೆ. ಎಲ್ಲ ಶತ್ರುಗಳು ಗೋವುಗಳು, ನಾನು ಅವರನ್ನು ಹುಲಿಯಂತೆ ಕೊಲ್ತೇನೆ ಅಂತ ಆ ಥರ ಒಂದು
ಭಾವವನ್ನು ಪ್ರಕಟಿಸ್ತಾ ಹುಲಿಯ ಹಾಗೆ ನರ್ತನ ಮಾಡ್ತಾ ಶತ್ರು ಭಯಂಕರನಾಗಿರತಕ್ಕಂತಹ ಭೀಮ, ಅವ, ಕೃಷ್ಣ, ಅರ್ಜುನ 3 ಜನ ಇದ್ದಾರೆ, ನಗಾಡ್ತಾ ಇದ್ದಾರೆ. ಭೀಮ ಪರಾಕ್ರಮವನ್ನು ಕೃಷ್ಣಾರ್ಜುನರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಸರಿ, ದುರ್ಯೋಧನ ಇನ್ನು ಉಳಿದ ಸಹೋದರರಿದ್ದಾರಲ್ಲ, ಅವರು ಭೀಮನ ಮೇಲೆ ಬಾಣವೃಷ್ಟಿಯನ್ನೇ ಸುರಿಸ್ತಾರೆ. ಆಮೇಲೆ ಅವರನ್ನು 20 ಜನ ಅವರ ತಲೆಯನ್ನು ಬಾಣದಿಂದ ಕತ್ತರಿಸಿ ಹಾಕಿಬಿಡ್ತಾನೆ. ಉಳಿದವರು ಹೆದರಿ ಓಡಿ ಹೋಗ್ತಾರೆ. ಹೀಗೆ ಭೀಮಸೇನನ ಪಾತ್ರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಎಷ್ಟು ಅಂದರೆ 11 ಅಕ್ಷೋಹಿಣಿ ಸೈನ್ಯ. ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮನೇ ಕೊಂದದ್ದು. ಇನ್ನು 5 ಅಕ್ಷೋಹಿಣಿ ಸೈನ್ಯ ಅರ್ಜುನ ಕೊಂದದ್ದು. 11 ಅಕ್ಷೋಹಿಣಿ ಸೈನ್ಯಗಳು ಭೀಮ ಅರ್ಜುನರು ಇತರರಿಗೋಸ್ಕರ ಉಳಿಸಿದಂತಹ ಕೆಲವು ಸೈನ್ಯ. ಅಭಿಮನ್ಯು, ದುಸ್ಸದ್ಯುಮ್ನ ಮುಂತಾದವರು ಕೊಂದವರು. ಪ್ರಧಾನವಾಗಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮ, 5 ಅಕ್ಷೋಹಿಣಿ ಸೈನ್ಯವನ್ನು ಅರ್ಜುನ ಸದೆಬಡಿದಿದ್ದಾರೆ. ಅಶ್ವತ್ಥಾಮ 4 ಅಕ್ಷೋಹಿಣಿ ಸೈನ್ಯವನ್ನು ಕೊಂದಿದ್ದಾನೆ. ಪಾಂಡವರ ಪಕ್ಷ ಇರತಕ್ಕಂಥ 7 ಅಕ್ಷೋಹಿಣಿ ಸೈನ್ಯದಲ್ಲಿ 4 ಅಕ್ಷೋಹಿಣಿ ಸೈನ್ಯ, 3 ಅಕ್ಷೋಹಿಣಿ ಸೈನ್ಯದಲ್ಲಿರತಕ್ಕಂತಹ ಸೈನಿಕರನ್ನು ದ್ರೋಣ, ಕರ್ಣ, ದುರ್ಯೋಧನ ಮುಂತಾದವರು ಕೊಂದಿದ್ದಾರೆ. ಹೀಗೆ ಪಾಂಡವರು ಕೌರವರನ್ನು ಸದೆಬಡಿದು ಸಂತಸ ಪಡ್ತಾ ಇದ್ದಾಗ ದುರ್ಯೋಧನ ಓಡಿ ಹೋಗಿದ್ದಾನಲ್ಲ. ಎಲ್ಲಿ ಹೋದ ಅವನು? ದ್ವೈಪಾಯನ ಸರೋವರದಲ್ಲಿ ಜಲಸ್ತಂಭನ ಮಾಡ್ತಾ ಮಂತ್ರಗಳನ್ನು ಜಪಿಸ್ತಾ ಕೂತ್ಕೊಂಡಿದ್ದಾನೆ. ದೂರ್ವಾಸರು ಅವನಿಗೆ ಉಪದೇಶ ಮಾಡಿದ್ದಾರೆ ಜಲಸ್ತಂಭನ ಮಂತ್ರವನ್ನು. ಒಂದು ವೇಳೆ ನೀರಲ್ಲಿ ಮುಳುಗಿ ಸತ್ತರೆ ಅವರನ್ನು ಬದುಕಿಸ್ಬೋದು ಆ ಮಂತ್ರದಿಂದ. ಅಂತಹ ಮಂತ್ರವನ್ನು ಪಠಿಸ್ತಾ ಜಲಸ್ತಂಭನ ಮಾಡಿ ಆ ಮಂತ್ರ ಜಪಿಸ್ತಾ ಮುಳುಗಿದ್ದ ನೀರಲ್ಲಿ. ಆ ಮಂತ್ರವನ್ನು 7 ದಿನಗಳ ಕಾಲ ಜಪಿಸಿದರೆ ಸತ್ತ ಕೌರವರ ಸೈನ್ಯವೆಲ್ಲ ಮತ್ತೆ ಬದುಕ್ತದಂತೆ. ಅಷ್ಟು ಸಾಮರ್ಥ್ಯ ಇದೆ ಆ ಮಂತ್ರಕ್ಕೆ. ಆ ಮಂತ್ರವನ್ನು ದುರ್ಯೋಧನ ದುರ್ವಾಸರಿಂದ ಉಪದೇಶ ಪಡೆದಿದ್ದಾನೆ. ಹಾಗಾಗಿ ಅವನು ಹೆದರಿ ಕುಳಿತುಕೊಂಡಿದ್ದು ಮಾತ್ರ ಅಲ್ಲ, ಅಲ್ಲಿ ಕುಳಿತುಕೊಂಡು 7 ದಿನಗಳ ಕಾಲ ಆ ಮಂತ್ರವನ್ನು ಜಪಿಸಿದರೆ ಸತ್ತ ಕೌರವ ಸೇನೆ ಎಲ್ಲ ಮತ್ತೆ ಬದುಕ್ತಾ ಇತ್ತು. ಹಾಗೆ ಮಾಡಿದರೆ ಎಲ್ಲರೂ ಅವಧ್ಯರಾಗಿ ಬಿಡ್ತಾ ಇದ್ರು. ಈ ಒಂದು ದುರ್ಯೋಧನನ ವಿದ್ಯಾಬಲವನ್ನು ತಿಳಿದಂತಹ ಪಾಂಡವರು ಕೂಡಲೇ ದುರ್ಯೋಧನನ ಹುಡುಕ್ತಾ ದ್ವೈಪಾಯನ ಸರೋವರಕ್ಕೆ ಬರ್ತಾರೆ. ಅದೇ ಸಮಯದಲ್ಲಿ ಸರೋವರದಿಂದ ಮೇಲೆದ್ದಂತಹ ದುರ್ಯೋಧನ ಅಶ್ವತ್ಥಾಮ, ಕೃಪಾಚಾರ್ಯರೊಂದಿಗೆ, ಕೃತವರ್ಮನೊಂದಿಗೆ ವಿಚಾರ ಮಾಡ್ತಾ ಇರ್ತಾನೆ. ಏನೋ ವಿಚಾರ ಮಾಡ್ತಾ ಇರ್ತಾನೆ. ಯಾವಾಗ ಕೃಷ್ಣ, ಭೀಮ, ಅರ್ಜುನರು ಬಂದರೋ ನೋಡಿದ ಕೂಡಲೇ ಆ 3 ಮಂದಿ ದುರ್ಯೋಧನ, ಅಶ್ವತ್ಥಾಮ ಮತ್ತು ಕೃಪ, ಈ 3 ಕೂಡ ಓಡಿ ಹೋಗ್ಬಿಡ್ತಾರೆ. ದುರ್ಯೋಧನನ ಕರೀತಾನೆ, ನಿಷ್ಠುರವಾಗಿರ್ತಕ್ಕಂಥ ಮಾತುಗಳಿಂದ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆಗ ಸಹಿಸಲಾರದ ದುರ್ಯೋಧನ ಕೋಲಿನಿಂದ ಪೆಟ್ಟು ತಿಂದಂತಹ ಸರ್ಪದ ಹಾಗೆ ಬುಸುಗುಟ್ಟುತ್ತಾ ನಾನು ತಪಸ್ಸಿಗಂತ ಕಾಡಿಗೆ ಹೋಗ್ತೇನೆ, ಎಲ್ಲ ಪೃಥ್ವಿಯನ್ನು ನೀನೇ ಆಳಿಕೋ ಅಂತ ಹೇಳ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಸಂಧಿಗೋಸ್ಕರ ಕೃಷ್ಣ ಬಂದಾಗ ಸೂಜಿ ಮೊನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿದಂತಹ ನೀನು ಇವತ್ತು ಭೀಷ್ಮದ್ರೋಣರನ್ನೆಲ್ಲ ಸಾಯಿಸಿ ಈ ಎಲ್ಲವನ್ನು ಕೂಡ ಈಗ ಕೊಡಲಿಕ್ಕೆ ಆಗ್ತದ? ನಿನ್ನನ್ನು ಕೊಲ್ಲದೆ ನಾವು ಈ ಪೃಥ್ವಿಯನ್ನು ಪಡ್ಕೊಳ್ಳಿಕ್ಕೆ ಆಗ್ತದ? ಈ ನಿನ್ನ ಒಂದು ಹಠಮಾರಿತನ. ನಾವು ಕೇವಲ 5 ಗ್ರಾಮ ಕೇಳಿದ್ವಿ, ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂಥೇಳಿ ಭೀಷ್ಮದ್ರೋಣಾದಿ ಹಿರಿಯರನ್ನೆಲ್ಲ ಸಾಯಿಸಿ ಇವತ್ತು ನೀನು ಪೃಥ್ವಿನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ನಿನ್ನನ್ನು ಕೊಲ್ಲದೆ ನಾವು ಈ ಪೃಥ್ವಿಯನ್ನು ತೆಗೆದುಕೊಳ್ಳೋದಿಲ್ಲ. ನೀನು
ಈ ಕುರುಕುಲದಲ್ಲಿ ಹುಟ್ಟಿದವನಲ್ಲ ಅಂತ ತೋರುತ್ತೆ. ಅಂಥ ಧರ್ಮಜ ಕೊಂಕು ಮಾತುಗಳಿಂದ ಅವನನ್ನು ತಿವಿತಾನೆ. ಆಗ ದುರ್ಯೋಧನಿಗೆ ಕೋಪ ಬರುತ್ತೆ. ಆಗ ದುರ್ಯೋಧನ ಜಲಸ್ತಂಭನ ಬಿಟ್ಟು ನಿಟ್ಟುಸಿಡುತ್ತಾ ಮೇಲೆ ಬರ್ತಾನೆ. ಕಿರೀಟ ಇಲ್ಲ, ಕವಚ ಇಲ್ಲ, ಏನಿಲ್ಲ, ಏಕಾಕಿ. ನೀವು ಕವಚ ಶಿರಸ್ತ್ರಾಣದಿಂದ ಕೂಡಿದ ಬಹಳ ಮಂದಿ ಇದ್ದೀರಿ, ಹೀಗಿದ್ದರೂ ನಾನು ಒಬ್ಬನೇ ಇದ್ದೇನೆ. ಎಲ್ಲ ಕವಚ ಶಿರಸ್ತ್ರಾಣ ಆಯುಧಗಳಿಂದ ಸಹಿತರಾಗಿರ್ತಕ್ಕಂಥ ನೀವೆಲ್ಲರೂ ನನ್ನ ಒಬ್ಬನಿಗೆ ಸಮ ಅಷ್ಟೇ ಅಂತ ಹೀಗೆಲ್ಲ ಮಾತಾಡ್ತಾ ನನಗೇನು ಹೆದರಿಕೆ ಇಲ್ಲ, ಬನ್ನಿ ಅಂತಾನೆ. ಆಗ ಧರ್ಮರಾಜ ಆಯ್ತಪ್ಪ, ಕವಚ ಧಾರಣ ಮಾಡೋದು, ಕವಚ ಕೊಡ್ತೇವೆ ಅಂತಾರೆ. 5 ನೀನು ವಯಸ್ಸರೊಂದಿಗೆ ಯುದ್ಧ ಮಾಡು, ನಾವೆಲ್ಲರೂ ನಿನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ. 5 ನಿನಗೆ ಯಾರ ಜೊತೆ ಯುದ್ಧ ಮಾಡಬೇಕಂತಿದೆ ಅಂತ ಒಬ್ಬರ ಜೊತೆಗೆ ಯುದ್ಧ ಮಾಡು. ನಮ್ಮಲ್ಲಿ ಒಬ್ಬರನ್ನು ಕೊಂದು ನೀನು ರಾಜ್ಯವನ್ನು ಅನುಭವಿಸು. ಒಬ್ಬರನ್ನು ಕೊಂದರೂ ಸಾಕು, ನಾವು ಮತ್ತೆ ಈ ರಾಜ್ಯ ಸ್ವೀಕಾರ ಮಾಡೋದಿಲ್ಲ. 5 ಜನರಲ್ಲಿ ಒಬ್ಬರನ್ನು ಕೊಂದರೂ ಕೂಡ ನಾವು ಉಳಿದವರು ಕಾಡಿ ಹೋಗ್ತೇವೆ. ಆದ್ದರಿಂದ ನೀನು ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೋ, ನಿನ್ನ ಯಾರು ಇಷ್ಟವೋ ಅವರೊಂದಿಗೆ ಯುದ್ಧ ಮಾಡು. ನೀನು ಅವರನ್ನು ಕೊಂದರೆ ನಾವು ಕಾಡಿಗೆ ಹೋಗ್ತೇವೆ, ನೀನು ಸತ್ತರೆ ನಾವು ಸರ್ವ ಪೃಥ್ವಿಯನ್ನು ಅನುಭವಿಸ್ತೇವೆ. ಯಾವ ಆಯುಧದಿಂದ ಶತ್ರುಗಳನ್ನು ಗೆಲ್ಲಲು ಬಯಸ್ತೀಯೋ ಅಂಥ ಆಯುಧ ಬೇಕಾದ್ರೆ ತೆಗೆದುಕೋ ಅಂತ ಆಯುಧ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ದುರ್ಯೋಧನ, ಧರ್ಮರಾಜ ನೀನು ದುರ್ಬಲ, ನಿನ್ನ ಜೊತೆಗೆ ನಾನು ಹೋರಾಡೋದು. ಇನ್ನು ಅರ್ಜುನ, ನೀನು ಅರ್ಜುನ, ನಕುಲ, ಸಹದೇವ ಈ 4 ಮಂದಿಯೊಂದಿಗೆ ನಾನು ಯುದ್ಧ ಮಾಡೋದಿಲ್ಲ. ನಾನು ಮಾಡೋದಿದ್ದರೆ ಭೀಮನೊಂದಿಗೆ ಮಾಡ್ತೇನೆ. ನನಗೆ ತುಂಬ ಪ್ರಿಯವಾಗಿರುವಂಥದ್ದು ಗದೆ, ಅಂಥ ಗದೆ ಹಿಡಿದು ಭೀಮನೊಂದಿಗೆ ಹೋರಾಡ್ತೇನೆ. ಈ ಮಾತನ್ನು ಕೇಳಿದ ಕೂಡಲೇ ಭೀಮಸೇನ ದುರ್ಯೋಧನನ ಗದೆಗಿಂತಲೂ 1.5 ಪಟ್ಟು ಭಾರ ಇರತಕ್ಕಂತಹ ಗದೆ ಹಿಡಿದುಕೊಂಡು ವೀರಾವೇಶದಿಂದ ಯುದ್ಧ ಸನ್ನದ್ಧನಾಗಿ ನಿಂತುಕೊಳ್ತಾನೆ. ಭೀಮ ದುರ್ಯೋಧನರಿಗೆ ಘೋರವಾಗಿರತಕ್ಕಂತಹ ಗದಾಯುದ್ಧ ಆರಂಭವಾಗುತ್ತೆ. ಯುದ್ಧ ಮಧ್ಯದಲ್ಲಿ ದುರ್ಯೋಧನ ಭೀಮನನ್ನು ವಂಚಿಸಬೇಕು ಅಂತ ತಲೆ ಕೆಳಗು ಮಾಡಿ ಯುದ್ಧ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಅದೇ ಕ್ಷಣಕ್ಕೆ ಕೃಷ್ಣನ ಅನುಜ್ಞೆಯನ್ನು ಪಡೆದು ಭೀಮಸೇನ ಅವನ ನಾಭಿಯ ಹಿಂಭಾಗದ ಪೃಷ್ಠ ಮೂಲಕ್ಕೆ ಗದೆಯಿಂದ ಹೊಡಿತಾನೆ. ಕೂಡಲೇ 2 ತೊಡೆಗಳು ಮುರಿದು ಬೀಳ್ತವೆ. ದುರ್ಯೋಧನ ಕುಸಿದು ಬೀಳ್ತಾನೆ. ದ್ರೌಪದಿಗೆ ತೊಡೆ ತೋರಿಸಿದ ಇವನು ದ್ಯೂತ ಸಭೆಯಿಂದ ಹೊರಡುವಾಗ ತನ್ನ ನಡಿಗೆಯನ್ನು ಅಣಕಿಸಿ ಅಪಹಾಸ್ಯ ಮಾಡಿದ್ದ. ಹೀಗೆ 2 ಬಾರಿ ಒಂದೊಂದು ತೊಡೆಯನ್ನು ಮುರಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. 2 ಬಾರಿ ಒಂದೊಂದು ತೊಡೆಯನ್ನು. ಹಾಗಾಗಿ ಭೀಮಸೇನ ನಾಭಿಯ ಕೆಳಗೂ ಅಲ್ಲದೆ ಮೇಲೂ ಅಲ್ಲದೆ ನಾಭಿ ಸಮಪ್ರದೇಶದ ಮಧ್ಯಕ್ಕೆ ಬೆನ್ನುಬುಡದಲ್ಲಿ ಹೊಡೆದು ಒಂದೇ ಪ್ರಹಾರದಲ್ಲಿ 2 ತೊಡೆಗಳನ್ನು ಮುರಿದು ಬಿಡ್ತಾನೆ. 2 ತೊಡೆ ಒಂದೇ ಪ್ರಹಾರದಲ್ಲಿ ಮುರಿದು 2 ಪ್ರತಿಜ್ಞೆಗಳನ್ನು ಏಕಾಲದಲ್ಲಿ ಪೂರೈಸ್ತಾನೆ. ಇದು ಪ್ರತಿಜ್ಞಾಪಾಲನೆ ಧರ್ಮ. ದುಷ್ಟರಲ್ಲಿ ಪ್ರತಿಜ್ಞಾಪಾಲನೆ ಮಹಾಧರ್ಮ ಅಂತ ಹೇಳ್ತಾರೆ. ಈ ಧರ್ಮ ರಹಸ್ಯವನ್ನು ಕೃಷ್ಣ ಭೀಮರು ಮಾತ್ರ ತಿಳಿದಿರತಕ್ಕಂಥವ್ರು, ಉಳಿದವರಿಗೆ ಅದು ಅರ್ಥ ಆಗುವುದಿಲ್ಲ. ಈ ನಾಭಿ ಸಮ ಪ್ರದೇಶಕ್ಕೆ ಗದಾಪ್ರಹಾರ ಮಾಡಿದ್ದನ್ನು ಆಕ್ಷೇಪಿಸ್ತಾನೆ ಅವನು. ದುಷ್ಟರಲ್ಲಿ ಈ ಮಾಡಿದ ಪ್ರತಿಜ್ಞೆ ಉಂಟಲ್ಲ, ಆ ಪ್ರತಿಜ್ಞೆಯನ್ನು ಪಾಲನೆ ಮಾಡುವಂಥದ್ದೇ ಮಹಾಧರ್ಮ. ಆದ್ದರಿಂದ ನಾಭಿಯ ಸಮಪ್ರದೇಶಕ್ಕೆ ಆ ಗದಾಪ್ರಹಾರ ಮಾಡಿದ್ದರಿಂದ ಗದಾಯುದ್ಧದ ನಿಯಮವನ್ನೇನು ಮೀರಲಿಲ್ಲ. ಆದರೆ ಈ ರಹಸ್ಯಗಳನ್ನು ಅರಿಯದವರು, ಗದಾಯುದ್ಧ ರಹಸ್ಯ ಗೊತ್ತಿಲ್ಲದೇ ಇದ್ದವರು ಹೇಳ್ತಾರೆ ನಾಭಿ ಸಮಪ್ರದೇಶಕ್ಕೆ ಗದಾಪ್ರಹಾರ ಮಾಡಬಹುದು, ಅದೇನು ಗದಾಯುದ್ಧ ನಿಯಮದ ಉಲ್ಲಂಘನೆ ಅಲ್ಲ. ಆ ಗದಾಯುದ್ಧ ನಿಯಮಗಳನ್ನು ಸರಿಯಾಗಿ ತಿಳಿದವರು, ಅದರ ರಹಸ್ಯಗಳನ್ನು ಸರಿಯಾಗಿ ತಿಳಿದವರು ಗದಾಯುದ್ಧದ ನಿಯಮವನ್ನು ಮೀರಿ ಭೀಮಸೇನ ನಾಭಿಯ ಕೆಳಭಾಗದಲ್ಲಿ ನಾಭಿಯ ಕೆಳಭಾಗದಲ್ಲಿ ಹೊಡೆದಿಲ್ಲ, ನಾಭಿಯ ಸಮಭಾಗದಲ್ಲಿ ಸಮಾನ ಪ್ರದೇಶದಲ್ಲಿ ಸಮಪ್ರದೇಶಕ್ಕೆ ಹೊಡೆದಿದ್ದಾನೆ ಅವನು.
ನಾಭಿಯ ಸಮಪ್ರದೇಶ ಹಿಂಭಾಗಕ್ಕೆ ಹೊಡೆದಿದ್ದಾನೆ, ನಾಭಿ ಕೆಳಗೆ ಹೊಡೆದಿಲ್ಲ. ಅದನ್ನು ಕೆಲವರು ಅಧರ್ಮ ಅಂತ ಭಾವಿಸಿದರು. ಅಂಥವರ ಸಂದೇಹ, ಲೋಕ ನಿಂದೆ, ಅದನ್ನು ನಿವಾರಿಸಲಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಇದನ್ನು ಆಪದ್ಧರ್ಮ ಅಂತ ವರ್ಣಿಸ್ತಾನೆ. ಈ ಭೀಮ ದುರ್ಯೋಧನ ತೊಡೆ ಮುರಿತೇನೆಂದ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಯನ್ನು ಪಾಲಿಸೋ ಧರ್ಮ, ಪ್ರತಿಜ್ಞಾ ಪಾಲನ ಮಾಡದೆ ಹೋದರೆ ಅಧರ್ಮ. ಗದಾಯುದ್ಧದ ನಿಯಮದಂತೆ ನಾಭಿಯ ಕೆಳಗೆ ಹೊಡೆಯೋದು ಅಧರ್ಮ. ಈ ಅಧರ್ಮ ಮಾಡದಿದ್ದರೆ ಪ್ರತಿಜ್ಞಾಭಂಗ ರೂಪವಾಗಿರತಕ್ಕಂಥ ಮಹಾ ಅಧರ್ಮವಾಗತ್ತೆ. ಇಂತಹ ಆಪತ್ಕಾಲದಲ್ಲಿ ಗದಾಯುದ್ಧದ ನಿಯಮವನ್ನು ಮೀರುವಂತಹ ಅಲ್ಪ ಅಧರ್ಮವನ್ನು ಮಾಡಿ ಪ್ರತಿಜ್ಞಾಪಾಲನ ರೂಪ ಮಹಾಧರ್ಮವನ್ನು ಉಳಿಸ್ಕೊಳ್ಬೇಕು. ಹೀಗೆ ಭೀಮ ಅಲ್ಲ, ಅಧರ್ಮ ಮಾಡಿದರೂ, ಇಂತಹ ಒಂದು ಅಧರ್ಮ ಮಾಡಿದರೂ ಕೂಡ ಅದು ಆಪದ್ಧರ್ಮವಾದ್ದರಿಂದ ಅದು ಧರ್ಮನೇ ಎಂಬುದಾಗಿ ಕೃಷ್ಣ ಅಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಭೀಮ ಯಾವ ಅಧರ್ಮವನ್ನು ಮಾಡಿಲ್ಲ. ಹೀಗೆ ತೊಡೆ ಮುರಿತು ಕೆಳಗೆ ಬಿದ್ದ, ವೇದನೆ ಅನುಭವಿಸ್ತಾ ಇದ್ದಾನೆ ದುರ್ಯೋಧನ. ಅವನನ್ನು ಕುರಿತು ಭೀಮ ಹೇಳ್ತಾನೆ, ದುಷ್ಟ ದುರ್ಯೋಧನ, ಅಂದು ಜೂಜಾಟದಲ್ಲಿ ಕೃಷ್ಣನನ್ನೇ ಪಣವಾಗಿಡುವಂತ ಹೇಳಿದೆಯಲ್ಲ, ಇದೋ ಅಂದು ಪ್ರತಿಜ್ಞೆ ಮಾಡಿದಂತೆ ಕೃಷ್ಣನನ್ನು ನಿಂದಿಸಿದಂತಹ ಆ ನಿನ್ನ ತಲೆಯನ್ನು ಮರ್ದನ ಮಾಡ್ತೇನೆ ಅಂತ ಹೇಳಿ ಅವನ ತಲೆಯನ್ನು ತನ್ನ ಕಾಲಿನಿಂದ ಒದಿತಾನೆ. ವೃಷಭ ಸೂಕ್ತವನ್ನು ಪಠಿಸ್ತಾನೆ. ವೃಷಭಮ್ಮ ಸಮಾನಾನಾಮ್ ಅಂತ ಸೂಕ್ತ ಇದೆ, ವೃಷಭ ಸೂಕ್ತ ಮಂತ್ರನ ಪಠಿಸ್ತಾ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾ ದುರ್ಯೋಧನನ ಮರ್ದನ ಮಾಡ್ತಾ ಅವನು ಮಾಡಿದ ಪುಣ್ಯಗಳನ್ನೆಲ್ಲ ಅಪಹರಿಸ್ತಾನೆ. ಅಂದು ಸಂಧಾನಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸುವಂಥ ಯೋಚನೆ ಮಾಡಿದೆಯಲ್ಲ, ಅದರ ಫಲವನ್ನು ಅನುಭವಿಸುವಂತ ಹೇಳಿ ಮತ್ತೊಮ್ಮೆ ಅವನ ತಲೆಯನ್ನು ಕಾಲಿನಿಂದ ಒದ್ದುಬಿಡ್ತಾನೆ. ಇದನ್ನು ನೋಡಿ ಗದಾಯುದ್ಧ ಪ್ರಸಂಗದಲ್ಲೇ ಬಂದಿದ್ದಂತಹ ಬಲರಾಮ ಬರ್ತಾನವಾಗ ಇದು ಅಧರ್ಮ ಅಂತ ಎರಡೂ ಕೈ ಎತ್ತಿ ಹೋಗ್ತಾನೆ. ತನ್ನ ಮುಸರಾಯುಧವನ್ನು ಎತ್ತಿ ಕೋಪದಿಂದ ಭೀಮನ ಮೇಲೆ ಹೊಡ್ಲಿಕ್ಕೆ ಹೋಗ್ತಾನೆ. ಭೀಮ ಅಲುಗಾಡದೆ ಹಾಗೆ ನಿಂತ್ಕೊಳ್ತಾನೆ. ಆಗ ಕೃಷ್ಣ ಬಲರಾಮನನ್ನು ತಡೆದು, ನ್ಯಾಯದಂತೆ ಗದಾಯುದ್ಧ ಮಾಡ್ತಾ ಇದ್ದರೆ ಅವರನ್ನು ಮೋಸದಿಂದ ಹೊಡಿಬಾರದು, ಆದರೆ ವಂಚಕನನ್ನು ವಂಚನೆಯಿಂದ ಕೊಂದರೆ ಅದು ಅಧರ್ಮ ಅಲ್ಲ. ಅಧರ್ಮ ಮಾಡಿದ ದುಷ್ಟರನ್ನು ಅಧರ್ಮ ಮಾರ್ಗದಿಂದ ಕೊಲ್ಲುವುದೇ ಧರ್ಮವಾಗಿರ್ತದೆ. ಪರಸ್ತ್ರೀಯರಿಗೆ ತೊಡೆ ತೋರಿಸ್ತಕ್ಕಂತಹ ಈ ದುಷ್ಟನ ತೊಡೆ ಮುರಿಯುವುದು ಧರ್ಮವೇ ಆಗಿದೆ. ಆದ್ದರಿಂದ ಪ್ರತಿಜ್ಞಾ ಪಾಲನೆ ಎಂಬುದು ಕ್ಷತ್ರಿಯರಿಗೆ ಪರಮಧರ್ಮ. ಅದಕ್ಕಾಗಿ ಆ ಒಂದು ಪರಮಧರ್ಮದ ಒಂದು ಪಾಲನೆಗೋಸ್ಕರವಾಗಿ ಇಂತಹ ದುಷ್ಟರನ್ನು ನಿಯಮ ಮೀರಿ ಕೊಂದರೂ ಕೂಡ ಅದು ಧರ್ಮವೇ ಹೊರತು ಅದು ಅಧರ್ಮ ಅಲ್ಲ ಅಂತ ಕೃಷ್ಣ ಅದನ್ನು ಸಮರ್ಥನೆ ಮಾಡ್ತಾನೆ. ಆಗ ಬಲರಾಮ, ಏನೋ ಧರ್ಮದ ನೆಪದಲ್ಲಿ ಏನೋ ಹೇಳ್ತೀರ ನೀವು, ವಾಸ್ತವ ಧರ್ಮ ಅಲ್ಲ ಇದು ಅಂತ ಅವನು ಬೇಸರ ಮಾಡಿಕೊಂಡು ತನ್ನ ಅನುಯಾಯಿಗಳೊಂದಿಗೆ ಅವನು ಹೊರಟು ಹೋಗ್ತಾನೆ. ಇಷ್ಟು ವಿಚಾರಗಳನ್ನು ಇಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನು ಒಂದು ಪದ್ಯದಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡಿದ್ದಾರೆ. ಆ ಒಂದು ವಿಚಾರದ ಒಂದು ಅನುಸಂಧಾನದೊಂದಿಗೆ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.